ರಿಪಬ್ಲಿಕ್ ಕನ್ನಡದ ಜಸ್ಟಿಸ್ ಫಾರ್ ಭಾರತಿ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ಸಿಗ್ತಾ ಇದೆ. ಎಲ್ಲಿದ್ದೀರಿ ಬಸವ ಕಲ್ಯಾಣದ ಘಟಾನುಘಟಿ ನಾಯಕರೇ ಅಂತ ವಿಸ್ತೃತ ವರದಿ ಪ್ರಸಾರದ ಬೆನ್ನಲ್ಲೇ ಎಚ್ಚೆತ್ತಂತಹ ನಾಯಕರು ಗುಣತೀರ್ಥವಾಡಿ ಗ್ರಾಮದ ಯುವತಿ ಮನೆಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಮಗಳನ್ನ ಕಳೆದುಕೊಂಡು ಕಣ್ಣೀರನ್ನ ಹಾಕ್ತಾ ಇರುವಂತಹ ಪೋಷಕರಿಗೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಎಂಜಿ ಮುಳೆ ಸಾಂತ್ವನವನ್ನ ಹೇಳಿದ್ದಾರೆ. ಕೆಟ್ಟ ವಿಷಯ, ಭಾಳ ದುಃಖದ ಘಟನೆ ಇದೆ. ಇದಕ್ಕೆ ಎಷ್ಟು ಖಂಡನೆ ಮಾಡಿದ್ರೆ ಕಡಿಮೆ ಇದೆ. ಭಾಳ ಬಡವ ಜನ ಇದ್ದಾರೆ, ಹಿಂದೂಗಳ ಜನ ಇದ್ದಾರೆ, ಏನೂ ಇಲ್ಲ, ಕೂಲಿ ಮಾಡಕ್ಕೆ ಬಂದಾರ ಅವರು. ಮೊನ್ನೆ ಮುಖ್ಯಮಂತ್ರಿಗಳು ಅಹಿಂದ ನೇತಾರು, ಅಹಿಂದ ಬಗ್ಗೆ ಕಾಳಜಿ ಮನ್ಸರು ಅವರು ಇನ್ನೂ ಇದಕ್ಕೆ ಈ ಬಗ್ಗೆ ಮಾತೇ ಆಡಿಲ್ಲ. ಇದು ಭಾಳ ದುಃಖದ ಸಂಗತಿ ಇದೆ. ಹುಬ್ಬಳ್ಳಿಯಲ್ಲಿ ಏನು ನಿಹಾ ಪ್ರಕರಣ ಆಯಿತು ಮತ್ತು ಯಾವುದೇ ಪ್ರಕರಣ ಆಗಲಿ, ಯಾವ ಗತಿಯಲ್ಲಿ ಸರ್ಕಾರ ಸ್ಪಂದಿಸಿದೆ ಆ ಗತಿಯಲ್ಲಿ ವಾಡಿ ಜನರಿಗೆ, ಒಂದು ಹಿಂದುಳಿದ ಜನರಿಗೆ ಸರ್ಕಾರ ಸ್ಪಂದಿಸಲಿದ್ದ ಭಾವನೆ ಆಗ್ತಾಯಿದೆ. ನಾವು ಒತ್ತಾಯ ಮಾಡ್ತೀನಿ, ಮುಖ್ಯಮಂತ್ರಿ ಖುದ್ದಾಗಿ ಮತ್ತು ಆ ಗೃಹ ಮಂತ್ರಿಗಳು, ಸರ್ಕಾರ ಇದಕ್ಕೆ. ಇಂದು ಮದ್ದೂರು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಪುರಸಭೆ ಗದ್ದುಗೆಗಾಗಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಪೈಪೋಟಿ ಶುರುವಾಗಿದೆ. 23 ಸದಸ್ಯ ಬಲದ ಪುರಸಭೆಯಲ್ಲಿ ಅಧಿಕಾರ ಹಿಡಿಯಲು ಹಾಲಿ ಮತ್ತು ಮಾಜಿ ಶಾಸಕರು ರಣತಂತ್ರವನ್ನು ರೂಪಿಸಿದ್ದಾರೆ. ಇತ್ತ ಜೆಡಿಎಸ್ಗೆ ಸ್ಪಷ್ಟ ಬಹುಮತ ಇದ್ದರೂ ಸ್ವಪಕ್ಷದ ಸದಸ್ಯರ ಅಡ್ಡ ಮತದಾನ ಭೀತಿ ಎದುರಾಗಿದೆ. ಇಂಡಿಪೆಂಡೆನ್ಸ್ ಇದ್ದಾರೆ, ಜೆಡಿಎಸ್ ಅಲ್ಲಿ ಬಹುಮತ ಜೆಡಿಎಸ್ಗಿದೆ. ಏನಾದರೂ ನಮ್ಮ ಕಾರ್ಯವೈಖರಿ ಮೆಚ್ಚಿ ಮದ್ದೂರು ಪಟ್ಟಣ ಅಭಿವೃದ್ಧಿ ಆಗಬೇಕು, ನಿಮಗೆ ಸಹಕಾರ ಮಾಡ್ತೀವಿ ಅನ್ನೋದು ಬಂದರೆ ಖಂಡಿತವಾಗಿ ನಾವು. ಪಕ್ಷೇತರರು ಬಂದಿದ್ದಾರಾ, ಜೆಡಿಎಸ್ನವ್ರು ಬಂದಿದ್ದಾರೆ? ನಮ್ಮ ಹತ್ರ ಯಾರು ಬಂದಿಲ್ಲ, ಬಂದರೆ ನಾವು 100% ಮಾಡ್ತೀವಿ. ಅದರ್ಸ್ ಇಂಡಿಪೆಂಡೆನ್ಸ್ ಇದ್ದಾರೆ, ಜೆಡಿಎಸ್ ಅಲ್ಲಿ ಬಹುಮತ ಜೆಡಿಎಸ್ಗಿದೆ. ಏನಾದರೂ ಯಲಂದ್ರಲ್ಲಿ ಕಸ ಎಸೆಯುತ್ತಾ ಇದ್ದ ಶಾಲೆ ಮೇಲೆ ದಾವಣಗೆರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಂಡ ವಿಧಿಸಿದ್ದಾರೆ. ಉದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಸ್ನಲ್ಲಿ ಸಿಬ್ಬಂದಿ ಕಸ ತಂದು ಎಸೆದು ಎಸ್ಕೇಪ್ ಆಗ್ತಾ ಇದ್ದದನ್ನ ವಿಡಿಯೋ ಮಾಡಲಾಗಿತ್ತು. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದನ್ನ ಗಮನಿಸಿದ ಮಹಾನಗರ ಪಾಲಿಕೆ ಕಮಿಷನರ್ 2,000 ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಹಾರಂಗಿ ಹಿನ್ನೀರಿನ ಗರಗಂದೂರು ಬಳಿ 3 ಕಾಡಾನೆಗಳು ಪ್ರತ್ಯಕ್ಷವಾಗಿವೆ. ಹಾಡ ಹಗಲೇ ಜನವಸತಿ ಪ್ರದೇಶದಲ್ಲಿ ಕಾಡಾನೆಗಳು ಕಾಣಿಸಿಕೊಂಡ ಸುದ್ದಿ ಕೇಳಿ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಆನೆಗಳನ್ನ ಕಾಡಿಗಟ್ಟುವ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಇಲ್ಲ ಹತ್ತಿರದಿಂದ ಮಾಡ್ಬೇಕು, ಮಾಡಿದರೆ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ಹುಲಿ ದಾಳಿಗೆ ಹಸು ಬಲಿಯಾಗಿದೆ. ಬಾಳೆರ ನಂಜಪ್ಪ ಎಂಬುವವರಿಗೆ ಸೇರಿದ ಹಸು ವ್ಯಾಘ್ರನ ದಾಳಿಗೆ ಬಲಿಯಾಗಿದೆ. ಹುಲಿ ದಾಳಿ ನಡೆಸಿದ್ದನ್ನ ನೋಡಿದಂತಹ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ ಹುಲಿಯನ್ನ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ. ಮಂಗಳೂರಿನ ಕದ್ರಿ ಪಾರ್ಕ್ ರಸ್ತೆ ಬಳಿ ಮರವೇರಿದ್ದ ಹೆಬ್ಬಾವನ್ನ ಉರಗ ರಕ್ಷಕರು ರಕ್ಷಿಸಿದ್ದಾರೆ. ಮರದ ಮೇಲೆ ಹೆಬ್ಬಾವನ್ನ ನೋಡಿದ ವ್ಯಕ್ತಿಯೊಬ್ಬರು ಪಾರ್ಕ್ ಅಸೋಸಿಯೇಷನ್ ಗಮನಕ್ಕೆ ತಂದಿದ್ರು. ಉರಗ ರಕ್ಷಕರಾದ ಭುವನ್ ದೇವಾಡಿಗ ಪ್ರಶಂಸಾ ರಾಕೇಶ್ ಕೋಟೆ ಸ್ಥಳಕ್ಕೆ ಆಗಮಿಸಿ ಮರವೇರಿ ಕೊಂಬೆಯನ್ನ ತುಂಡರಿಸಿ ಹಾವನ್ನ ಹಗ್ಗದ ಮೂಲಕ ಕೆಳಗಿಳಿಸಿ ರಕ್ಷಿಸಿದ್ದಾರೆ. 6.5 ಅಡಿ ಉದ್ದದ ಹೆಬ್ಬಾವನ್ನ ಉರಗ ರಕ್ಷಕರು ಸೆರೆ ಹಿಡಿದು ಬಳಿಕ ಅದನ್ನ ಕಾಡಿಗೆ ಬಿಟ್ಟಿದ್ದಾರೆ. ರಸ್ತೆ ಬದಿ ನಿಂತಿದ್ದ ಬಾಲಕನ ಮೇಲೆ ಸರ್ಕಾರಿ ಬಸ್ ಹರಿದು ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆ ಆತನಿ ಪಟ್ಟಣದಲ್ಲಿ ಘಟನೆ ನಡೆದಿದ್ದು, ಟ್ಯೂಷನ್ ಮುಗಿಸಿ ರಸ್ತೆ ಬದಿ ನಿಂತಿದ್ದ ಬಾಲಕನ ಮೇಲೆ ಸರ್ಕಾರಿ ಬಸ್ ಹರಿದಿದೆ. ಸುನಿಲ್ ಮೃತ ದುರ್ದೈವಿ. ಭೀಕರ ರಸ್ತೆ ಅಪಘಾತದ
ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡದಲ್ಲಿ ಪ್ರೇಮ ವೈಫಲ್ಯ ಹಿನ್ನೆಲೆ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಲಾಡ್ಜ್ನಲ್ಲಿ ವಿಷ ಸೇವಿಸಿ ಚಿಕ್ಕಮಗಳೂರು ಯುವಕ ಚಿನ್ಮಯ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಲಾಡ್ಜ್ ಸಿಬ್ಬಂದಿ ಬಾಗಿಲು ತೆಗೆದಾಗ ಚಿನ್ಮಯ್ ಶವವಾಗಿ ಬಿದ್ದಿದ್ದ. ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೊಡಗಿನ ಮತ್ತಿಗೋಡು ಆನೆ ಶಿಬಿರದಿಂದ ಪಾರ್ಥ ಎಂಬ ಆನೆ ನಾಪತ್ತೆಯಾಗಿತ್ತು. ಇದೀಗ ಮತ್ತಿಗೋಡು ಅರಣ್ಯದ ಮಳೆಯನೂರು ಬೇಗೂರು ಎಂಬಲ್ಲಿ ಪಾರ್ಥ ಆನೆ ಪತ್ತೆಯಾಗಿದೆ. ಆನೆಯನ್ನ ಕಾರ್ಯಾಚರಣೆ ನಡೆಸಿದಂತಹ ತಂಡ ಸೆರೆ ಹಿಡಿದಿದ್ದು ಆನೆಯನ್ನ ಮತ್ತೆ ಶಿಬಿರಕ್ಕೆ ಕರೆತರಲಾಗ್ತಾ ಇದೆ. ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಶಿವಮೊಗ್ಗದ ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಮಾರ್ಗದರ್ಶನದಲ್ಲಿ ರೂಟ್ ಮಾರ್ಚ್ ಅನ್ನು ನಡೆಸಲಾಯಿತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕೆಯನ್ನು ವಹಿಸಿದ್ದು ಜನರಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಪೊಲೀಸರು ಅಭಯವನ್ನ ನೀಡಿದರು. ಬೆಂಗಳೂರಿನಲ್ಲಿ ಗಣೇಶ ವಿಸರ್ಜನೆ ಜೋಶ್ನಲ್ಲಿ ದೊಡ್ಡ ಎಡವಟ್ಟು ನಡೆದಿದೆ. ದಾಸರಹಳ್ಳಿಯ ಬಿಆರ್ಐ ಕಾಲೋನಿಯ ನಿವಾಸಿ ಉಮಾದೇವಿ ಮನೆಯವರು ಗಣೇಶನಿಗೆ 60 ಗ್ರಾಂ ಚಿನ್ನದ ಸರವನ್ನು ಹಾಕಿ ಪೂಜೆ ಮಾಡಿದ್ರು. ಬಳಿಕ ಚಿನ್ನದ ಸರದ ಸಮೇತ ಗಣೇಶ ಮೂರ್ತಿ ವಿಸರ್ಜನೆಯನ್ನ ಮಾಡಿದ್ದಾರೆ. ಆದರೆ ರಾತ್ರಿ 10 ಗಂಟೆಯ ಸುಮಾರಿಗೆ ಚಿನ್ನದ ಸರದ ನೆನಪಾಗಿ ಕುಟುಂಬಸ್ಥರು ಪರದಾಡಿದ್ದಾರೆ. ತಕ್ಷಣ ವಿಜಯನಗರ ಶಾಸಕ ಪ್ರಿಯಾ ಕೃಷ್ಣ ಗಮನಕ್ಕೆ ತಂದಿದ್ದಾರೆ. ಸ್ಥಳೀಯರು ಹಾಗೂ ಟ್ರಕ್ ಸಿಬ್ಬಂದಿ ಸಹಾಯಕ್ಕೆ ಬಂದಿದ್ದಾರೆ. ಟ್ರಕ್ ನೀರನ್ನ ಖಾಲಿ ಮಾಡಿ ಗಣೇಶ ಮೂರ್ತಿ ಕರಗಿದ್ದ ಮಣ್ಣಲ್ಲಿ ಚಿನ್ನದ ಸರಕ್ಕೆ ಹುಡುಕಾಟವನ್ನು ನಡೆಸಿದ್ದಾರೆ. ರಾತ್ರಿ ಎಲ್ಲ ಹುಡುಕಾಡಿದ ಬಳಿಕ ನಿನ್ನೆ ಬೆಳಗ್ಗೆ ಚಿನ್ನದ ಸರ ಸಿಕ್ಕಿದೆ. ಮತ್ತೆ ಸಂಜೆ ಗಣಪತಿ ವಿಸರ್ಜನೆ ಮಾಡಬೇಕಾಗ್ತದ್ದು. ನಾವೇನು ಮಾಡ್ತೀವಿ, ಗಣಪತಿಯನ್ನು ತಗೊಂಡು ಬಂದು ಪ್ರಿಯಕೃಷ್ಣ ಸಾಹೇಬರು ಗಣಪತಿ ವಿಸರ್ಜನೆ ಮಾಡೋದಕ್ಕೆ ದಾಸರಳ್ಳಿ ಸರ್ಕಲ್ ಅನ್ನೋ ವೆಹಿಕಲನ್ನು ಆಯೋಜಿಸಿದ್ರು. ಅಲ್ಲಿ ತೊಗೊಂಬಂದು ಬಿಟ್ಟಾಗ ನಾನೇನು ಮಾಡಿದ್ರೆ ಹೊಟ್ಟೆ ಹಾಕಿದ್ದೇನೆ ಮರ್ತೋಗಿದ್ವಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಜ್ಞಾಪಿಸ್ಕೊಂಡು ಬಂದಾಗ ಅಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ ಹೇಳಿದ್ವಿ, ವಿಷಯವನ್ನು ತಿಳಿಸಿದ್ವಿ. ಆಗ ಅವ್ರೇನು ಮಾಡಿದ್ರು, ಹೌದು ಮೇಡಮ್ ಇತ್ತು, ಏನೋ ಒಂದು ಸರದ ಥರ ಇತ್ತು, ಬಟ್ ನನ್ನದು ಆರ್ಟಿಫಿಷಿಯಲ್ ಅಂತ ಹೇಳ್ಕೊಂಡು ಹಾಕ್ಬಿಟ್ವಿ, ನಾನೇನು ಅದನ್ನು ನೋಡೋಕೆ ಹೋಗಲಿಲ್ಲ ಅಂದರು. ಹೋದಾದರೆ ಇಲ್ಲೇ ಇದೆ ವಸ್ತು ಅಂತ ಅಂದ್ಕೊಂಡು. ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ಆವಲಬೆಟ್ಟದ ಸೆಲ್ಫಿ ಬಂಡೆ ಬಳಿ ಯುವಕನೋರ್ವ ಪುಷಪ್ ಮಾಡಿ ಹುಚ್ಚಾಟವನ್ನು ಮೆರೆದಿದ್ದಾರೆ. ಪುಷಪ್ಸ್ ಮಾಡ್ತಾ ಇದ್ದಂತಹ ವಿಡಿಯೋವನ್ನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದ. ಈ ಸಂಬಂಧ ನಿನ್ನೆ ಪೊಲೀಸರು ಯುವಕನಿಗೆ ಬಿಸಿ ಮುಟ್ಟಿಸಿದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಯುವಕನ ಇನ್ಸ್ಟಾಗ್ರಾಂ ಲಿಂಕ್ ಮೂಲಕ ಆತನ ವಿಳಾಸ ಪತ್ತೆ ಹಚ್ಚಿ ಮುಂದೆ ಈ ರೀತಿ ಮಾಡದಂತೆ ತಾಕೀತು ಮಾಡಿ ಯುವಕನ ಕೈಯಲ್ಲೇ ಸೆಲ್ಫಿ ವಿಡಿಯೋವನ್ನ ಮಾಡಿಸಿದ್ದಾರೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆವಲಬೆಟ್ಟದಲ್ಲಿ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದ್ದೆ. ಅದು ಪ್ಲೇಸ್ ಭಾಳ ಡೇಂಜರ್ ಐತಿ, ಅಂಥಲ್ಲೆಲ್ಲ ರೀಲ್ಸ್ ಮಾಡಬಾರ್ದು. ಆ್ಯಕ್ಚುಲಿ ಕೆಳಗೆ ಭಾಳ ಡೀಪ್ ಇರೋದ್ರಿಂದ ಏನಾರು ಬಿದ್ದರೆ ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ ಇರ್ತಾವೆ. ಅದ್ರ ಸಲುವಾಗಿ ಒಬ್ಬರು ಮಾಡ್ಯಾರ ಅಂಥೇಳಿ ಯಾರು ಆ ರೀತಿ ಮಾಡೋಕ್ಕೋಗ್ಬೇಡ್ರಿ. ಅದೀಗ ನಾ ಮಾಡಿದ್ದು ತಪ್ಪಂತ ನನಗೀಗ ಅರಿವಾಗೈತಿ. ಅದ್ರ ಸಲುವಾಗಿ ನಾ ಈಗ ಎಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋ ಸಲುವಾಗಿ ವಿಡಿಯೋ ಮಾಡತ್ತೀನಿ. ಅಂಥ ಜಾಗಕ್ಕೆ ಯಾರು ಹೋಗಿ ಸುಮ್ಮ ಹಾಗೆ ನೋಡೋದು ಬರೋದು ಅಷ್ಟೇ ಮಾಡಿರಿ. ಅದೇನು ಹೆಚ್ಚು ಕಮ್ಮಿ ಮಾಡಲಾರ್ದೆ ನಿಮ್ಮ ಜೀವ ಕಾಯ್ಕೊಂಡು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬಳವಾಡ ಗ್ರಾಮದ ಹರೋಳಿ ತೋಟದ ರಸ್ತೆ ಬಳಿ ಮೊಸಳೆ ಪ್ರತ್ಯಕ್ಷವಾಗಿದೆ. ಪ್ರವಾಹ ಪರಿಸ್ಥಿತಿ ತಗ್ತಾ ಇದ್ದಂತೆ ಮೊಸಳೆ ಕಾಟ ಹೆಚ್ಚಾಗಿದ್ದು 1 ತಿಂಗಳ ಅಂತರದಲ್ಲಿ 3 ಬಾರಿ ಮೊಸಳೆ ಕಾಣಿಸಿಕೊಂಡಿದೆ. ಇನ್ನು ಮೊಸಳೆ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ.